ನಟೇಶ್ಗೆ ಲೋಕಾಯುಕ್ತ ಗ್ರಿಲ್ ನಡೆಸಿದೆ. 1 ಗಂಟೆಯಿಂದ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ಸಿಎಂ ಪತ್ನಿಗೆ 14 ಸೈಟ್ ಮಂಜೂರು ಮಾಡಿದ್ರು ನಟೇಶ್. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ವಿಚಾರಣೆ ನಡೆಸ್ತಾ ಇದೆ ನಟೇಶ್ ಅವರನ್ನು. 1 ಗಂಟೆಯಿಂದ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆ ನಡೀತಾ ಇದೆ. ನಟೇಶ್ ವಿಚಾರಣೆ ನಡೆಸ್ತಾ ಇರುವಂತಹ ಲೋಕ ಎಸ್ಪಿ ಉದೇಶ್ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಿಎಂ ಪತ್ನಿಗೆ 14 ಸೈಟ್ ನೀಡಿದಾಗ ಆಯುಕ್ತರಾಗಿದ್ರು ನಟೇಶ್. ಈ ಹಿಂದೆ ನಟೇಶ್ ಅನ್ನ ವಿಚಾರಣೆ ನಡೆಸಲಾಗಿದೆ ಇಡಿ ಅಧಿಕಾರಿಗಳಿಂದ. 3 ಬಾರಿ ಇಡಿ ಅಧಿಕಾರಿಗಳ ವಿಚಾರಣೆಗೆ ಹಾಜರಾಗಿದ್ರು, ವಿಚಾರಣೆಯನ್ನ ಎದುರಿಸಿದ್ದಾರೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಸತತ 1 ಗಂಟೆಯಿಂದ ಲೋಕಾಯುಕ್ತ ಕಚೇರಿಯಲ್ಲೇ ಇದ್ದಾರೆ ನಟೇಶ್. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಸಿಎಂ ಪತ್ನಿಗೆ 14 ಸೈಟು ಮಂಜೂರು ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಗೆ 14 ಸೈಟ್ ಅನ್ನ ಕೊಟ್ರಿ ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಸಹ ತರೋದಕ್ಕೆ ಸೂಚನೆ ಕೊಟ್ಟಿದ್ರು ನೋಟಿಸ್ ನಲ್ಲಿ. ಹಾಗಾಗಿ ದಾಖಲೆಗಳ ಸಮೇತ ನಟೇಶ್ ಅವರೀಗ ವಿಚಾರಣೆಗೆ ಹಾಜರಾಗಿದ್ದಾರೆ. ನಿರಂತರ 1 ಗಂಟೆಯಿಂದಲೂ ಸಹ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ನಟೇಶ್ ಅವರು. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿಗೆ 14 ಸೈಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮಾನದಂಡದ ಮೇಲೆ 14 ಸೈಟ್ ಅನ್ನ ಕೊಟ್ರಿ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಮಾಡ್ತಿದ್ದಾರೆ. ಲೋಕಾಯುಕ್ತ ವಿಚಾರಣೆಗೆ ಬಂದ ನಟೇಶ್ ಹೈಡ್ರಾಮಾ ಮಾಡಿದ್ದಾರೆ. ಮಾಧ್ಯಮಗಳನ್ನ ನೋಡ್ತಾ ಇದ್ದಂತೆ ಗರಂ ಆಗಿದ್ದಾರೆ ನಟೇಶ್. ನನ್ನನ್ನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಉರಿದು ಬಿದ್ದಿದ್ದಾರೆ ನಟೇಶ್. ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನಾ ಅಂತ ಕೂಡ ಮಾಜಿ ಆಯುಕ್ತ ಗರಂ ಆಗಿದ್ದಾರೆ. ತಾವು ತಂದ ದಾಖಲೆಯನ್ನ ಟೇಬಲ್ ಮೇಲೆ ಇಟ್ಟಿದ್ದ ನಟೇಶ್ ಈ ರೀತಿ ಗರಂ ಆದ್ರು. ಲೋಕಾಯುಕ್ತ ಎಸ್ಪಿ ಉದೇಶ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರನ್ನ ನೋಡಿ ಗರಂ ಆದ್ರು. ನಾನೇನ್ ಡ್ಯಾನ್ಸ್ ಮಾಡ್ತಾ ಇದ್ದೀನಾ, ನನ್ನನ್ನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಡಿ ಸರ್, ಕಾಣಿಸಲ್ಲ ನಿಮಗೆ. ಬಿಡಿ ಸರ್, ಕಾಣಿಸಲ್ಲ ನಿಮಗೆ. ಇನ್ನು ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ಗೂ ಸಹ ವಿಚಾರಣೆ ಬಿಸಿ ತಟ್ತಾ ಇದೆ. ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದಾರೆ ಧ್ರುವ ಕುಮಾರ್. ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿದ್ದಾರೆ ಧ್ರುವ ಕುಮಾರ್ ಅವರು ಸಹ ಇವತ್ತು ಲೋಕಾಯುಕ್ತ ಕಚೇರಿಗೆ ಬಂದಿದ್ದಾರೆ ವಿಚಾರಣೆಗೆ. ಸಿಎಂ ಪತ್ನಿಗೆ ಜಾಗ ನೀಡುವಾಗ ಇವರು ಮುಡಾ ಅಧ್ಯಕ್ಷರಾಗಿದ್ರು. ಧ್ರುವ ಕುಮಾರ್ ಬಳಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಲೋಕಾಯುಕ್ತ. ಮಾಜಿ ಆಯುಕ್ತ ನಟೇಶ್ ಹಾಗೆ ಮಾಜಿ ಅಧ್ಯಕ್ಷನಿಗೆ ಲೋಕಾಯುಕ್ತ ಎಸ್ಪಿ ಡ್ರಿಲ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಜಾಗ ನೀಡಿದ ಸಂದರ್ಭದಲ್ಲಿ ಮುಡಾ ಅಧ್ಯಕ್ಷರಾಗಿದ್ರು ಧ್ರುವ ಕುಮಾರ್ ಅವರನ್ನ ಸಹ ಇವತ್ತು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಲಾಗಿತ್ತು. ಈಗಾಗಲೇ ಅವರು ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಮುಡಾ ಮಾಜಿ ಆಯುಕ್ತ ನಟೇಶ್ ಅವರ ವಿಚಾರಣೆ ಸಹ ಆಗ್ತಾ ಇದೆ. ಜೊತೆಗೆ ಮಾಜಿ ಅಧ್ಯಕ್ಷರ ವಿಚಾರಣೆಯನ್ನ ಸಹ ನಡೆಸಲಾಗ್ತಾ ಇದೆ. ಧ್ರುವ ಕುಮಾರ್ ಬಳಿಯಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಯಾವ ಆಧಾರದ ಮೇಲೆ 14 ಸೈಟ್ ಅನ್ನ ಕೊಟ್ಟಿದ್ದೀರಿ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ. ಒಟ್ಟಾರೆ ಮುಡಾ ಮಾಜಿ ಅಧ್ಯಕ್ಷರಾದಂತಹ ಧ್ರುವ ಕುಮಾರ್ಗೆ ಹಾಗೆ ಮುಡಾದ ಮಾಜಿ ಆಯುಕ್ತ ನಟೇಶ್ಗೆ ಈಗ ವಿಚಾರಣೆ ನಡೆಸಲಾಗ್ತಾ ಇದೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರಿಂದ. ಸಿಎಂ ಪತ್ನಿ ಅವರಿಗೆ ನೀಡಿರುವಂತಹ 14 ಸೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಿಜಯನಗರದಲ್ಲಿ 14 ಸೈಟ್ ಹೇಗೆ ಕೊಟ್ರಿ, ದೇವನೂರು ಬಡಾವಣೆಯಿಂದ ವಿಜಯನಗರದಲ್ಲಿ ಯಾವ ರೀತಿಯಾಗಿ ಸೈಟ್ ಕೊಡೋದಕ್ಕೆ ಸಾಧ್ಯ ಆಯಿತು, 50-50 ಅನುಪಾತದಲ್ಲಿ ಅದು ಸಹ ಯಾರ ಪ್ರಭಾವದ ಮೇರೆಗೆ ಸೈಟ್ ಅನ್ನ ಮಂಜೂರು ಮಾಡಿದ್ದೀರಾ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಈಗಾಗಲೇ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕೇಳಿ ಪಡೆದುಕೊಳ್ತಾ ಇದ್ದಾರೆ ಇಬ್ಬರಿಂದಲೂ ಸಹ.
ಸಿಎಂ ಪತ್ನಿ ಬದಲಿ ಭೂಮಿ ಕೊಡಲು ತೀರ್ಮಾನ ಆಗಿತ್ತು. ಸಿಎಂ ಸಿದ್ದರಾಮಯ್ಯ ಒಪ್ಪಲಿಲ್ಲ ಅಂತ ಧ್ರುವ ಕುಮಾರ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ಅವರ ಹೇಳಿಕೆ ಇದು. ಸಿಎಂ ಪತ್ನಿಗೆ ಭೂಮಿ ಕೊಡುವ ಬಗ್ಗೆ ನನ್ನ ಅವಧಿಯಲ್ಲಿ ಚರ್ಚೆ ಆಗಿದೆ. ಖುದ್ದಾಗಿ ಸಿದ್ದರಾಮಯ್ಯ ಭೇಟಿ ಮಾಡಿ ವಿಷಯವನ್ನ ತಿಳಿಸಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ನಾನು ಸಿಎಂ ಆಗಿರುವಾಗ ಈ ನಿರ್ಣಯಗಳು ಬೇಡ ಅಂತ ಅವರು ಹೇಳಿದ್ರು. ನನ್ನ ಅವಧಿ ಮುಗಿದ ಬಳಿಕ ಮುಂದೆ ಏನಾಗಿದೆ ಗೊತ್ತಿಲ್ಲ. ಮೈಸೂರಿನಲ್ಲಿ ಮುಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಪತ್ನಿ ಬದಲಿ ಭೂಮಿ ಕೊಡೋದಕ್ಕೆ ತೀರ್ಮಾನ ಆಗಿತ್ತು ಅಂತ ಧ್ರುವ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ ನಾನೇ ಹೋಗಿ ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿದೆ. ಈ ರೀತಿ ತಮ್ಮ ಶ್ರೀಮತಿಯವರ ಒಂದು ಜಾಗದ 3 ಎಕರೆ 16 ಗುಂಟೆ ಜಾಗದ ವಿಷಯವಾಗಿ ಬಂದಿದೆ. ನಾವು ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ನೀವು ಏನಾದರೂ ಇಷ್ಟಪಟ್ಟಂತ ಸಂದರ್ಭದಲ್ಲಿ ನನಗೆ ತಿಳಿಸಿ ಅಂತ ಹೇಳಿದೆ. ಅವ್ರು ಯಾವುದೇ ಕಾರಣಕ್ಕೂ ನನಗೆ ಬೇಡ ಅನ್ನೋ ಒಂದು ವಿಷಯವನ್ನ ನನ್ನ ಮುಂದೆ ಹೇಳಿದ್ರು. ನಾವು ಅಷ್ಟಕ್ಕೆ ನಿಲ್ಲಿಸ್ತಾ ಒಂದು ಸಭೆಯಲ್ಲಿ ಏನು ಅವರು 3 ಎಕರೆ 16 ಗುಂಟೆ ವಶಪಡಿಸಿಕೊಂಡು ಅಭಿವೃದ್ಧಿಪಡಿಸಿ ನಿವೇಶನಗಳ ಹಂಚಿದೆ. ಇವರಿಗೆ ಯಾವುದೇ ತರವಾದಂತಹ ನಿವೇಶನಗಳಾಗಲಿ ಇನ್ನೊಂದಾಗಲಿ ಕೊಟ್ಟಿಲ್ಲದೆ ಇರೋದ್ರಿಂದ ಅದು ಪರಿಶೀಲನೆ ಮಾಡಿ ಸೂಕ್ತವಾದಂತಹ ಸರಿ ಸಮಾನಾಂತರ ಬಡಾವಣೆಯಲ್ಲಿ ಕೊಡೋದು ಅಂತ ಹೇಳಿ ಆ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ತೆಗೆದುಕೊಂಡ ನಂತರ ನಾನು ಮುಖ್ಯಮಂತ್ರಿಯವರನ್ನ ಹೋಗಿ ಭೇಟಿ ಮಾಡಿದೆ. ಅವರು ಇದಕ್ಕೆ ರೆಫ್ಯೂಸ್ ಮಾಡಿದ್ರು, ತಿರಸ್ಕಾರ ಮಾಡಿದ್ರು. ನನಗೆ ಯಾವುದು ನಾನು ಮುಖ್ಯಮಂತ್ರಿ ಆಗಿದ್ದಾಗ ನನಗೆ ಇದನ್ನು ಯಾವುದು ನನ್ನ ಗಮನಕ್ಕೆ ತರೋದು ಬೇಡ, ನನಗೆ ಬೇಡ ಅನ್ನೋ ಒಂದು ವಿಷಯ ತಂದ್ರು. ನಂತರ ಮುಂದಿನ ಸಭೆ ನನಗೆ ನಡೆಸಲಿಕ್ಕೆ ಅವಕಾಶ ಆಗಲಿಲ್ಲ, ಮುಕ್ತಾಯ ಆಯಿತು ನನ್ನ ಸಭೆ. ನಾನು ಅಲ್ಲಿಗೆ ನಿಲ್ಲಿಸಿದೆ. ಯಾವುದೇ ಕಾರಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.